ಮುಖ್ಯಮಂತ್ರಿಗಳೇ, ರಾಜ್ಯದಲ್ಲಿ ಏನು ನಡೀತಾ ಇದೆ? ಆಡಳಿತ ಯಂತ್ರ ನಿಂತು ಹೋಗಿದೆ. ದರೋಡೆ, ಕೊಲೆ, ಸುಲಿಗೆ, ಬ್ಯಾಂಕ್ ರಾಬರಿ, ಅಮಾನವೀಯ ಹಲ್ಲೆಗಳು ಚುರುಕಾಗಿವೆ. ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ವಿಜಯಪುರದ ಜಿಲ್ಲಾಡಳಿತ ಸತ್ತು ಹೋಗಿದೆಯಾ? ಅಲ್ಲಿನ ಪೊಲೀಸ್ ಇಲಾಖೆ ವರಿಷ್ಠರು ನಿದ್ರೆ ಮಾಡ್ತಾ ಇದ್ದಾರಾ? ನೋಡಿ, ಇಟ್ಟಿಗೆ ಬಟ್ಟಿ ಕಾರ್ಮಿಕರಿಗೆ ಚಿತ್ರಹಿಂಸೆ ನೀಡ್ತಾ ಇದ್ದಾನೆ ಅದರ ಮಾಲೀಕ. ಅಮಾಯಕ ಕಾರ್ಮಿಕರನ್ನು ಈ ರೀತಿ ಚಿತ್ರಹಿಂಸೆ ಮಾಡಿದ್ರೆ ಈ ಹಲ್ಲೆ ಮಾಡಿದವರಿಗೆ, ಮಾಡಿಸಿದ ಪಾಖಂಡಿ ಕೂಳರಿಗೆ ಯಾವ ಶಿಕ್ಷೆ? ಸದ್ಯ ಹಲ್ಲೆ ನಡೆಸುತ್ತಿರುವ ರೌಡಿಗಳು ಮಾನಸಿಕ ಅಸ್ವಸ್ಥರು ಅಂತ ನಮ್ಮ ಗೃಹ ಸಚಿವರು ಹೇಳದೇ ಇದ್ದರೆ ಅಷ್ಟೇ ಸಾಕು. ಮಾನವ ಹಕ್ಕು ಆಯೋಗ, ಕಾರ್ಮಿಕ ಇಲಾಖೆ ಎಲ್ಲಿ ಗಣಸ್ಕೆತ್ತಾ ಇದೆ ಸ್ವಾಮಿ? ಮುಖ್ಯಮಂತ್ರಿಗಳೇ, ಈ ಭಯೋತ್ಪಾದಕ ಪಾತಕಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕಿದೆ. ಅಮಾಯಕರ ಜೀವ ಅಪಾಯದಲ್ಲಿದೆ. ಇನ್ನಾದರೂ ಎಚ್ಚರ ವಹಿಸಿ ಆಡಳಿತ ಯಂತ್ರ ಚುರುಕುಗೊಳಿಸಿ.